ಕ್ಯಾಬಿನೆಟ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹೇರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರದ ಬಗ್ಗೆ ಚರ್ಚೆ ಆರಂಭ ಆಗಿದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದು ಖಚಿತವಾಗಿತ್ತು. 15ನೇ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿದ್ರು ಕೂಡ ಇದೀಗ ಚರ್ಚೆ ಆರಂಭ ಆಗಿರೋದು ಗೊತ್ತಾಗ್ತಾ ಇದೆ. ಚಟುವಟಿಕೆಗಳಿಗೆ ನಿರ್ಬಂಧ ಯಾಕೆ ಹೇರಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘ ಪತ್ರವನ್ನ ಇದಾಗಲೇ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಬರೆದಿದ್ರು. ಅದೊಂದು ಚರ್ಚಾ ವಿಷಯವಾಗಿತ್ತು. ಇದೀಗ ಕ್ಯಾಬಿನೆಟ್ನಲ್ಲೂ ಕೂಡ ಅದೇ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರದ ಮೇಲೆನೆ ಇದೀಗ ಚರ್ಚೆ ಆರಂಭ ಆಗಿದೆ. ಆದ್ರೆ ಯಾವ ರೀತಿಯಾಗಿ ನಿರ್ಬಂಧ ಹೇರಬಹುದು ಇವೆಲ್ಲವೂ ಇರುವಂತ ಕುತೂಹಲ. ಇದಾಗಲೇ ಸಿಎಂ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಹೇರಿಕೆ ಆಯಿತು ಅದೇ ರೀತಿಯಾಗಿ ಅದನ್ನೆಲ್ಲ ಪರಿಗಣಿಸೋ ರೀತಿಯಾಗಿ ನಾನು ಸಿಎಸ್ಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಸಿಎಂ ಮಾತನಾಡ್ತಾ ಹೇಳಿದ್ರು. ಬಟ್ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನ್ ನಿರ್ಣಯ ಆಗುತ್ತೆ, ಪ್ರಸ್ತಾಪ ಆಗಿದೆ, ಚರ್ಚೆ ಪ್ರಾರಂಭ ಆಗಿದೆ. ಚಟುವಟಿಕೆಗೆ ನಿರ್ಬಂಧ ಅಂದ್ರೆ ಯಾವ ರೀತಿಯಾಗಿ ಅನ್ನೋದು ಈಗ ಮುಂದಿರುವಂತ ಪ್ರಶ್ನೆ. ಬಹುಶಃ ಈ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಕುರಿತ ಹಾಗೆ ಇವತ್ತಿನ ದಿನನೇ ಆದೇಶ ಬರ್ಬೋದಾ? ಕ್ಯಾಬಿನೆಟ್ನಲ್ಲಿ ಚರ್ಚೆ ಪೂರ್ಣವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಬಹುದಾ ಸಚಿವರೆಲ್ಲರೂ ಸೇರ್ಕೊಂಡು ಅನ್ನುವಂಥದ್ದು ಈಗ ಇರುವಂತ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಹೇಳಿರುವಂತ ಪ್ರಕಾರ ಈ ದೊಣ್ಣೆ ಎಲ್ಲ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಬೇರೆ ಯಾವ್ದಾದ್ರು ಸಂಘಟನೆ ಹಿಂಗೆ ಮಾಡಿದ್ರೆ ಸುಮ್ಮನಿರ್ತಿದ್ರಾ ಅನ್ನೋದಾಗಿ ಎಲ್ಲ ಪ್ರಶ್ನೆ ಮಾಡಿದ್ರು.